ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಡೈಲಿ ಟಾಪಿಕ್ ವೈಸ್ ಟೆಸ್ಟ್ಗಳನ್ನ ತೊಗೊಳ್ಳಾಗಿತ್ತು. ಸೊ ಡೇ 18 ಇದಾಗಿರ್ತದೆ. ಸೊ ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಮೇಲೆ ಟಾಪ್ 20 ಕ್ವಶನ್ಗಳನ್ನ ನಾವು PDF ರೂಪದಲ್ಲಿ ಗ್ರೂಪ್ನಲ್ಲಿ ಸೆಂಡ್ ಮಾಡಲಾಗಿತ್ತು. ಸೊ ಆ ಕ್ವಶನ್ಗಳ ಡೀಟೇಲ್ ಆನ್ಸರನ್ನು ನಾವು ಈಗ ನೋಡ್ತಾ ಹೋಗೋಣ. ಸೊ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. So first question, two triangles are congruent if they have ಅಂದರು. ಸೊ ಇಲ್ಲಿ ಎರಡು ಟ್ರಯಾಂಗಲ್ ಅವು ಕಾಂಗ್ರುಯೆಂಟ್ ಇರ್ಬೇಕಂದ್ರೆ ಅವುಗಳ ಶೇಪ ಮತ್ತು ಸೈಜ ಸೇಮ್ ಆಗಿರಬೇಕು. ಸೊ ಇಲ್ಲಿ ಸೇಮ್ ಶೇಪ್ ಹಾಗೂ ಸೇಮ್ ಸೈಜನ್ನು ಹೊಂದಿತ್ತಂದ್ರೆ ಅದೊಂದು ಕಾಂಗ್ರುಯೆಂಟ್ ಟ್ರಯಾಂಗಲ್ ಅಂತ ಇಲ್ಲಿ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿಯೂ ನೋಡ್ಬೋದು. ಸೊ ಈ ಟ್ರಯಾಂಗಲ್ ಇದು ಸೇಮ ಶೇಪ ಮತ್ತು ಸೈಜನ್ನು ಹೊಂದಿದೆ. ಸೊ ಹಾಗಾಗಿ ಎರಡು ಟ್ರಯಾಂಗಲ್ ಸೇಮ್ ಸೈಜ್ ಮತ್ತು ಶೇಪನ್ನು ಹೊಂದಿದ್ದು ಅಂದರೆ ಅದೊಂದು ಕಾಂಗ್ರುಯೆಂಟ್ ಆಗುತ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ಟ್ರಯಾಂಗಲ್ ABC ಆ್ಯಂಡ್ ಟ್ರಯಾಂಗಲ್ DEF, ಇಫ್ AB ಈಕ್ವಲ್ ಟು DE, BC ಈಕ್ವಲ್ ಟು EF, ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ E, ದೆನ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಬೈ ಅಂದರು. ಸೊ ಇಲ್ಲಿ ಇಲ್ಲೊಂದು ಸೈಡು, ಇದೊಂದು ಸೈಡು, ಹಾಗೆ ಇದೊಂದು ಆ್ಯಂಗಲು. ಸೊ ಇಲ್ಲಿ ಇವು ಮೂರು ಈಕ್ವಲ್ ಅದಾವು. ಸೊ ಹಾಗಾಗಿ ಇಲ್ಲಿ ಸೈಡ್ ಆ್ಯಂಗಲ್ ಸೈಡ್ ಇಲ್ಲಿ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಬಾಹು, ಇದೊಂದು ಬಾಹು ಸೇಮ್ ಆಗ್ಯಾವ. ನೆಕ್ಸ್ಟ್ ಈ ಬಾಹು, ಈ ಬಾಹು ಇವೆರಡು ಸೈಡ ಸೇಮ್ ಆಗಿದಾವೆ. ಹಾಗೆ ಇಲ್ಲಿ ಎಫ್ ಆ್ಯಂಗಲ, ಇಲ್ಲಿ ಓ ಆ್ಯಂಗಲ, ಇವೆರಡು ಆ್ಯಂಗಲ್ಗಳು ಕೂಡ ಈಕ್ವಲ್ ಆಗಿದಾವೆ. ಸೊ ಆವಾಗ ಇದೊಂದು SAS ಕ್ರೈಟೀರಿಯನ್ ಕಾಂಗ್ರುಯೆಂಟ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಇಫ್ ಟೂ ಸೈಡ್ಸ್ ಆ್ಯಂಡ್ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ಒನ್ ಟ್ರಯಾಂಗಲ್ ಈಕ್ವಲ್ ಟು ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದಿ ಅನದರ್ ಟ್ರಯಾಂಗಲ್, ದೆನ್ ಟ್ರಯಾಂಗಲ್ ಆರ್ ಕಾಂಗ್ರುಯೆಂಟ್. ಸೊ ಇಲ್ಲಿ ಮೇಲ್ಗಡೆ ನೋಡಿದ ಹಾಗೆ ಏನೈತಿ, ಇಲ್ಲಿ ಎರಡು ಬಾಹು ಹಾಗೂ ಒಂದು ಆ್ಯಂಗಲ ಈಕ್ವಲ್ ಇದ್ದಾಗ ಅದೊಂದು ಸೈಡ್ ಆ್ಯಂಗಲ್ ಸೈಡ್, ಈ ರೂಲ್ ಪ್ರಕಾರ ಏನೈತಿ ಅದೊಂದು ಕಾಂಗ್ರುಯೆಂಟ್ ಟ್ರಯಾಂಗಲ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇನ್ ಟ್ರಯಾಂಗಲ್ ABC, ಟ್ರಯಾಂಗಲ್ PQR, AB ಈಕ್ವಲ್ ಟು PQ, BC ಈಕ್ವಲ್ ಟು QR, ಆ್ಯಂಗಲ್ B ಈಕ್ವಲ್ ಟು ಆ್ಯಂಗಲ್ Q, ದೆನ್ ಬೈ ವಿಚ್ ರೂಲ್ ಅಂದರು. ಸೊ ಇಲ್ಲಿ ನೋಡ್ಬೋದು, ಎರಡು ಬಾಹುದವು ಹಾಗೆ ಒಂದು ಆ್ಯಂಗಲ, SAS. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಕಂಡೀಷನ್ ನಾಟ್ ಸಫಿಷಿಯಂಟ್ ಟು ಪ್ರೂವ್ ದ ಟ್ರಯಾಂಗಲ್ ಕಾಂಗ್ರುಯೆನ್ಸ್. ಸೊ ಇಲ್ಲಿ ಟ್ರಯಾಂಗಲ್ ಕಾಂಗ್ರುಯೆನ್ಸನ್ನು ಪ್ರೂವ್ ಮಾಡೋಕ್ಕೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಯಾವ ಕಂಡೀಷನ್ ಸಫಿಷಿಯೆಂಟ್ ಆಗೋದಿಲ್ಲ ಅಂದರು. ಸೊ ಇಲ್ಲಿ SS ಅನ್ನೋದು ಒಂದು ಕಂಡೀಷನ್ ಅದ. ನೆಕ್ಸ್ಟ್ SAS ಅನ್ನೋದು ಸೈಡ್ ಆ್ಯಂಗಲ್ ಸೈಡ, ಇದು ಸೈಡ್ ಅಂದ್ರೆ ಮೂರು ಬಾಹುಗಳು ಇಲ್ಲಿ ಈಕ್ವಲ್ ಇರ್ತಾವೆ. ಇಲ್ಲಿ ಎರಡು ಬಾಹು ಒಂದು ಟ್ರಯಾಂಗಲ್ ಈಕ್ವಲ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಆ್ಯಂಗಲ ಸೈಡ ಆ್ಯಂಗಲ ಇದು ಒಂದು ಇರ್ತದೆ. ಈ ಆ್ಯಂಗಲ್ ಅನ್ನೋದು ಇದು ಇರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ರೈಟ್ ಆಗುತ್ತೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು, SS ಅಂದ್ರೆ ಇಲ್ಲಿ ಮೂರು ಸೈಡ್ಗಳು, ಎರಡು ಟ್ರಯಾಂಗಲ್ದ ಮೂರು ಸೈಡ್ಗಳು ಇಲ್ಲಿ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ ಈಕ್ವಲ್ ಇರ್ತಾವೆ. ಸೊ ಅವಾಗ ಇದು SS ರೂಲ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ SAS ಅಂದರೆ ಇಲ್ಲಿ ಎರಡು ಬಾಹುಗಳು, ಎರಡು ಟ್ರಯಾಂಗಲ್ದ ಇದೊಂದು ಬಾಹು ಈ ಬಾಹು ಈಕ್ವಲ್ ಆಗಿತ್ತಂದ್ರೆ ಈ ಬಾಹು ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಒಂದು ಈಕ್ವಲ್ ಇರ್ತದೆ. ಅವಾಗ SAS ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ASA ಅಂದರೆ ಇಲ್ಲಿ ಎರಡು ಆ್ಯಂಗಲ. ಸೊ ಇಲ್ಲಿ ಇದೊಂದು ಆ್ಯಂಗಲ, ನೆಕ್ಸ್ಟ್ ಈ ಆ್ಯಂಗಲ ಇವೆರಡು ಈಕ್ವಲ್ ಆಗಿರ್ತವೆ. ಸೊ ಅವಾಗ ಇದು SAS ರೂಲ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಇಲ್ಲಿ AAS ಅಂದ್ರೆ ಇಲ್ಲಿಯೂ ಕೂಡ ಎರಡು ಆ್ಯಂಗಲ ಹಾಗೆ ಒಂದು ಬಾಹು ಇಲ್ಲಿ ಈಕ್ವಲ್ ಇರ್ತದೆ. ನೆಕ್ಸ್ಟ್ RHS ಅಂದರೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇತ್ತಂದ್ರೆ ಅದರಲ್ಲಿ ಹೈಪೋಟೆನಸ್ ಇದೊಂದು ಹಾಗೆ ಒಂದು ಸೈಡ್ ಒಂದು ಇದೊಂದು ಇದಿತ್ತಂದ್ರೆ ಅದೊಂದು RHS
ಕಂಗ್ರೆನ್ಸ್ ಟ್ರಯಾಂಗಲ್ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಎಸ್ ಎಸ್ ಎ ಅನ್ನೋದು ಇದೊಂದು ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಸೊ ಇದು ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಹಾಗೆ ಎ ಆ್ಯಂಗಲ್ ಕೂಡ ಇದು ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಇದು ಎಸ್ ಎ ಅನ್ನೋದು ಇಲ್ಲಿ ಈ ಥರ ಆ್ಯಂಗಲ್ ಏನಾಗ್ತೈತಿ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಇದು ಎಸ್ ಎ ಅನ್ನೋದು ಇಲ್ಲಿ ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಎಸ್ ಆಗುತ್ತೆ, ಬಟ್ ಎಸ್ ಎ ಆಗೋದಿಲ್ಲ, ಆಗುತ್ತೆ. ನೆಕ್ಸ್ಟ್, if two triangles have all their three sides are equal, then they are congruent by ಎಸ್ ಆಗುತ್ತೆ. ಸೊ 3 ಸೈಡ್ಗಳು ಈಕ್ವಲ್ ಆಗಿದ್ದು ಅಂದ್ರೆ, ಸೊ ಇಲ್ಲಿ ನೋಡ್ಬೋದು ಇದು 4 ಸೆಂಟಿಮೀಟರ್ ಅದ, ಇದು 4 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಇದು 5 ಸೆಂಟಿಮೀಟರ್ ಅದ, ಇದು 5 ಸೆಂಟಿಮೀಟರ್ ಅದ. ನೆಕ್ಸ್ಟ್ ಇದು 4.12 ಸೆಂಟಿಮೀಟರ್ ಅದ, ಇದು 4.12 ಸೆಂಟಿಮೀಟರ್ ಅದ. ಸೊ ಹಾಗಾಗಿ ಇವೆರಡು ಟ್ರಯಾಂಗಲ್ ಈಕ್ವಲ್ ಆಗಿದಾವೆ. ಸೊ ಯಾವ ರೂಲ್ ಅಪ್ಲೈ ಆಗುತ್ತೆ ಇಲ್ಲಿ? ಸೈಡ್ ಅಂದ್ರೆ ಬಾಹು. ಸೊ ಬಾಹು ರೂಲ್ ಏನೈತಿ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ದ ಫುಲ್ ಫಾರ್ಮ್ ಆಫ್ RHS ಅಂದರು ಇಲ್ಲಿ ರೈಟ್ ಆ್ಯಂಗಲ್ ಹೈಪೋಟೆನ್ಯೂಸ್ ಸೈಡ್. ಸೊ ಇದು ಕರೆಕ್ಟ್ ಆಗುತ್ತೆ, RHS ರೂಲ್. ಸೊ ಇಲ್ಲಿ ನೋಡ್ಬೋದು, ಇದು ರೈಟ್ ಆ್ಯಂಗಲ್, ಇದು ಹೈಪೋಟೆನ್ಯೂಸ್. ನೆಕ್ಸ್ಟ್ ಒಂದು ಸೈಡ್ ಇಲ್ಲಿ ಈಕ್ವಲ್ ಆಗಿರ್ತದೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ವ್ಯಾಲಿಡ್ ಕಂಗ್ರುಯೆನ್ಸ್ ರೂಲ್ ಅಂದರು. ಸೊ ಇಲ್ಲಿ ಎ ಅನ್ನೋದು ಏನಾಗುತ್ತೆ, ಇದು ವ್ಯಾಲಿಡ್ ಕಂಗ್ರುಯೆನ್ಸ್ ರೂಲ್ ಆಗೋದಿಲ್ಲ. ನೆಕ್ಸ್ಟ್ ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ಹ್ಯಾವ. ಸೊ ಇಲ್ಲಿ ಕಂಗ್ರುಯೆಂಟ್ ಟ್ರಯಾಂಗಲ್ ಅವ ಏನಾಗಿರ್ತಾವ ಅಂದ್ರೆ ಸೇಮ್ ಶೇಪ್ ಆ್ಯಂಡ್ ಸೇಮ್ ಸೈಜನ್ನು ಹೊಂದಿರಬೇಕು. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಟ್ರಯಾಂಗಲ್ ABC, ಟ್ರಯಾಂಗಲ್ DEF ಒಳಗೆ AB ಈಕ್ವಲ್ ಟು ಡಿ ಅದ, AC ಈಕ್ವಲ್ ಟು DF ಅದ, ಆ್ಯಂಗಲ್ A ಈಕ್ವಲ್ ಟು ಆ್ಯಂಗಲ್ D ಅದ. ಸೊ ಅವಾಗ ಇಲ್ಲಿ ಸೈಡ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 11ನೇದು ಟೂ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹ್ಯಾವ್ ಅ ಕಂಗ್ರುಯೆಂಟ್ ಇಫ್ ಅಂದರು. ಸೊ ಇಲ್ಲಿ ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಇದು 90 ಡಿಗ್ರಿ ಅದ. ಸೊ ಇಲ್ಲಿ ಇದು ಕೂಡ 90 ಡಿಗ್ರಿ ಅದ. ಸೊ ಅವೆರಡು ಕಂಗ್ರುಯೆಂಟ್ ಇರ್ಬೇಕಂದ್ರೆ ಅದರ ಬಾಹುಗಳು ಸೇಮ್ ಇರಬೇಕಿಲ್ಲಿ, ಒಂದು ಬಾಹು ಹಾಗೆ ಅದರ ಹೈಪೋಟೆನ್ಯೂಸ್ ಇಲ್ಲಿ ಸೇಮ್ ಇರಬೇಕು. ಸೊ ಅವಾಗ ಅದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಂಗ್ರುಯೆಂಟ್ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಕಂಗ್ರುಯೆಂಟ್ ಟ್ರಯಾಂಗಲ್ ಅಂದರು. ಸೊ 12ನೇದಲ್ಲಿ ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇವೆಲ್ಲ ಡಿಫ್ರೆಂಟ್ ಅದಾವೆ. ಸೊ ಡಿಫ್ರೆಂಟ್ ಇರೋಂಗಿಲ್ಲ, ಎಲ್ಲ ಈಕ್ವಲ್ ಇರ್ತಾವೆ ಇಲ್ಲಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ವ್ಯಾಲಿಡ್ ಫಾರ್ ಕಂಗ್ರುಯೆನ್ಸ್ ಕ್ರೈಟೀರಿಯನ್ ಅಂದರು ಇಲ್ಲಿ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಅದ ಅಂತ ಕೇಳಿದರು. ಸೊ ಇಲ್ಲಿ ಕರೆಕ್ಟ್ ಯಾವ್ದು ಅದ ಅಂದಾಗ ಇಲ್ಲಿ ಆ್ಯಂಗಲ್ ಸೈಡ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದು ಇಲ್ಲ, ಎಸ್ ಇದು ಇಲ್ಲ, ಹಾಗೆ ಆ್ಯಂಗಲ್ ಇದು ಇಲ್ಲ. ಇದು ಎಸ್ ಅದ. ನೆಕ್ಸ್ಟ್ ಇದೇನೈತಿ, ಸೊ ಇದು ಇಲ್ಲವೇ ಇಲ್ಲ. ನೆಕ್ಸ್ಟ್ ಆ್ಯಂಗಲ್ ಕೂಡ ಇದು ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆ್ಯಂಗಲ್ ಸೊ ಇಲ್ಲಿ ನೋಡ್ಬೋದು ಆ್ಯಂಗಲ್ ಸೈಡ್ ಏನೈತಿ ಇಲ್ಲಿ ಅದ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಎ ಅಂದ್ರೆ ಆ್ಯಂಗಲ್ ಸೈಡ್ ಆ್ಯಂಗಲ್, ಇದು ಕೂಡ ಕರೆಕ್ಟ್ ಅದ. ಹಾಗೆ SSS, SAS, RHS ಇವ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಅ ಟ್ರಯಾಂಗಲ್ PQR ಆ್ಯಂಡ್ ಟ್ರಯಾಂಗಲ್ XYZ, ಇಫ್ PQ ಈಕ್ವಲ್ ಟು XY, ಆ್ಯಂಗಲ್ P ಈಕ್ವಲ್ ಟು ಆ್ಯಂಗಲ್ X, PR ಈಕ್ವಲ್ ಟು ZX ಅಥವಾ XZ, ಟ್ರಯಾಂಗಲ್ ಆರ್ ಕಂಗ್ರುಯೆಂಟ್ ಬೈ. ಸೊ ಇದೊಂದು ಬಾಹು, ಇದೊಂದು ಆ್ಯಂಗಲು, ಇದೊಂದು ಬಾಹು. ಇಲ್ಲಿ SAS ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಇಫ್ ಅ ಟ್ರಯಾಂಗಲ್ ABC ಇಸ್ ಅ ಕಂಗ್ರುಯೆಂಟ್ ಟು ದ ಟ್ರಯಾಂಗಲ್ DEF, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂದರು. ಅವಾಗ ಇವು ಆಲ್ ಆಫ್ ದಿ ಅಬೋ ಎಲ್ಲ ಇದ್ದಾಗ ಮಾತ್ರ ಅದೊಂದು ಕಂಗ್ರುಯೆಂಟ್ ಟ್ರಯಾಂಗಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಬಾಹು, ಇದೊಂದು ಆ್ಯಂಗಲು. SAS ರೂಲ್ ಅಪ್ಲೈ ಆಗಿ ಇವು ಎಲ್ಲಾನು ಇದ್ದಾಗ ಮಾತ್ರ ಅದೊಂದು ಇದು ಟ್ರೂ ಆಗುತ್ತೆ ಕಂಗ್ರುಯೆಂಟ್ ಅನ್ನೋದು. ನೆಕ್ಸ್ಟ್,
If the hypotenuse and one side of a right angle triangle are equal to the hypotenuse and one side of another right angle triangle, then the triangle are congruent. ಸೊ ಆರ್ ಎಚ್ ಎಸ್ ಆಗುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬೇಕು, ಹೈಪೋಟೆನಸ್ ಈಕ್ವಲ್ ಇರಬೇಕು, ಒಂದು ಸೈಡ ಇಲ್ಲಿ ಈಕ್ವಲ್ ಇರಬೇಕು, ಅವಾಗ ಆರ್ ಎಚ್ ಎಸ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ ಟು ಪ್ರೂವ್ ದ ಕಂಗ್ರುಯೆನ್ಸಿ ಇನ್ ನಾನ್ ರೈಟ್ ಟ್ರಯಾಂಗಲ್ ಅಂದರು. ಸೊ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರಬಾರ್ದು, ಹಾಗೆ ಅದು ಕಂಗ್ರುಯೆನ್ಸಿ ಪ್ರೂವ್ ಮಾಡ್ಬೇಕಂದ್ರೆ ಅದಕ್ಕೆ ಸೈಡ್ ಆ್ಯಂಗಲ್ ಸೈಡ್ ರೂಲನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎಸ್ ಎಸ್ ಎ ರೂಲ್ ಅನ್ನೋದೇ ಇಲ್ಲ. ಸೊ ಇದು ಆರ್ ಎಚ್ ಎಸ್ ಐತ್ ಕರೆ, ಬಟ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅದ. ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅವರ ನಾನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕೇಳಿದಾಗ ಇಲ್ಲಿ ಎಸ್ ಐ ಎಸ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ಸೈಡ್ ಆ್ಯಂಗಲ್ ಸೈಡ್, ಸೊ ಈ ರೂಲ್ ಅಪ್ಲೈ ಆಗಿ ಇದ ಒಂದು ಕಂಗ್ರುಯೆನ್ಸಿ ಆಗುತ್ತೆ. ನೆಕ್ಸ್ಟ್, ದ ಸಿಂಬಲ್ ಆಫ್ ಕಂಗ್ರುಯೆನ್ಸ್ ಅಂದಾಗ ಸೊ ಈ ರೀತಿ ಬರೋದು, ಇದ್ರ ಮೇಲೆ ಈ ರೀತಿ ಮಾಡಿದ್ರೆ ಇದೊಂದು ಕಂಗ್ರುಯೆನ್ಸಿ ಸಿಂಬಲ್ ಆಗಿರ್ತದೆ. ನೆಕ್ಸ್ಟು, ಇಫ್ ಟೂ ಆ್ಯಂಗಲ್ಸ್ ಆ್ಯಂಡ್ ದ ಇನ್ಕ್ಲೂಡೆಡ್ ಸೈಡ್ ಆಫ್ ಅ ಟ್ರಯಾಂಗಲ್ ಆರ್ ಈಕ್ವಲ್ ಟು ದ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಅನದರ್ ಟ್ರಯಾಂಗಲ್, ದ ಟ್ರಯಾಂಗಲ್ಸ್ ಆರ್ ಕಂಗ್ರುಯೆಂಟ್ ಬೈ ಅ, ಇಲ್ಲಿ ಆ್ಯಂಗಲ್ ಸೈಡ್ ಆ್ಯಂಗಲ್ ಆಗುತ್ತೆ ನೋಡ್ರಿ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಟೂ ಆ್ಯಂಗಲ್ಸ್, ಇಲ್ಲಿ ಎರಡು ಆ್ಯಂಗಲ್ಸ್ ಮತ್ತು ಇನ್ಕ್ಲೂಡೆಡ್ ಸೈಡ ಏನದ ಈಕ್ವಲ್ ಅದ. ಸೊ ಹಾಗಾಗಿ ಇದು ಆ್ಯಂಗಲ್ ಸೈಡ ಆ್ಯಂಗಲ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರು. ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಾಗುತ್ತೆ ಇಲ್ಲಿ ಕಂಗ್ರುಯೆಂಟ್ ಟ್ರಯಾಂಗಲ್ಸ್ ಹ್ಯಾವ್ ಅ ಈಕ್ವಲ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಟ್ರಯಾಂಗಲ್ಸ್, ಇಲ್ಲಿ ಸಾರಿ ಆ್ಯಂಗಲ್ಸ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವಷ್ಟು ಏನೈತಿ 20 ಕ್ವಶನ್ಗಳು ಕಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ ಮೇಲೆ ಆಗಿರ್ತದೆ. ಸೊ ನಿಮಗೆ PDF ನೋಟ್ಸು, ಮಾಡಲ್ ಕ್ವಶನ್ ಪೇಪರು, ಹಾಗೆ ಈ ಡೈಲಿ ಟೆಸ್ಟ್ಗಳು ಬೇಕಾದಲ್ಲಿ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಇವುಗಳನ್ನ ಪಡಿಬೋದು. ಒಂದು ಈ ಲ್ಯಾಂಡ್ ಸರ್ವೆ ಓದುಗರಿಗೆ ಅಂತಲೇ ಏನೈತಿ ಒಂದು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಲಾಗಿದೆ. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ ನಂತರ ಆ ಒಂದು ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡಲಾಗ್ತದೆ. ಸೊ ಅದರಲ್ಲಿ ಎಲ್ಲ ನೋಟ್ಸು ಹಾಗೆ ಮಾಡಲ್ ಕ್ವಶನ್ ಪೇಪರ್ಸು ಸುಮಾರು 30ಕ್ಕಿಂತ ಹೆಚ್ಚು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಅದರಲ್ಲಿ ದೊರೀತವೆ. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಲಾಗಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಅಥವಾ ನಮ್ಮ ಒಂದು ಹೋಮ್ ಪೇಜ್ನಲ್ಲಿ ಏನೈತಿ ನಿಮಗೆ ಜಾಯಿನ್ ಅನ್ನೋ ಬಟನ ಅಥವಾ ಸಬ್ಸ್ಕ್ರೈಬ್ ಪ್ಲಸ್ ಅನ್ನೋ ಬಟನ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮಗೆ ಯಾವ ಒಂದು ಲೆವೆಲ್ದ ನಿಮ್ಗೆ ಮೆಂಬರ್ಶಿಪ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೀವು ತೆಗೆದುಕೊಳ್ಬೋದಾಗಿರ್ತದೆ. ಹಾಗೆ ತೆಗೆದುಕೊಂಡ ನಂತರ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿಯೂ ನೀವು ಮೆಸೇಜ್ ಮಾಡಿದರೆ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡಲಾಗ್ತದೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.